ನ್ಯೂಸ್ ಸಂಗಮಕ್ಕೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಾಯಿ ಬಡಾವಣೆ, ಕುವೆಂಪು ಬಡಾವಣೆ, ಇಂದಿರಾ ಬಡಾವಣೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಕೆಆರ್ಪೇಟೆ ಪಟ್ಟಣದ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಮನೆ ಕಳೆದುಕೊಂಡ ಸಂತ್ರಸ್ತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಮೈಸೂರು ಕೊಡಗು ಸಂಸದರಾದ ಯದುವೀರ್ ಒಡೆಯರ್ ಅವರು. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಮನೆ ಕಳೆದುಕೊಂಡ ಸ್ಥಳಕ್ಕೆ ಮೈಸೂರು ಕೊಡಗು ಸಂಸದರಾದ ಯದುವೀರ್ ಒಡೆಯರ್ ಅವರು ಭೇಟಿ ನೀಡಿ ಪರಿಶೀಲಿಸಿದರು. ಮೈಸೂರು ಕೊಡಗು ಸಂಸದರಾದ ಯದುವೀರ್ ಒಡೆಯರ್ ಅವರು ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಮನೆ ಕಳೆದುಕೊಂಡಂತಹ ಮಾದಪಟ್ಟಣ ಗ್ರಾಮದ ರವಿ ಹಾಗೂ ಶೋಭಾ ದಂಪತಿಗಳ ಮನೆಗೆ ಭೇಟಿ ನೀಡಿ ಪರಿಶೀಲಿಸಿದರು. ನಂತರ ಗುಡ್ಡೆಹೊಸೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹತ್ತೂರು ಗ್ರಾಮದಲ್ಲಿ ಮನೆ ಕಳೆದುಕೊಂಡಂತಹ ಕುಟುಂಬದ ಸ್ಥಳಕ್ಕೆ ತಾಲೂಕು ತಹಶೀಲ್ದಾರಾದ ಕಿರಣ್ ಜಿ ಗೌರಯ್ಯರವರೊಂದಿಗೆ ತೆರಳಿ ಮನೆ ಬಿದ್ದಿರುವ ಬಗ್ಗೆ ವಿಚಾರಿಸಿದರು. ಅಲ್ಲದೆ ಆ ಕುಟುಂಬದವರಿಗೆ ಸಿಕ್ಕುವಂತಹ ಸೌಲಭ್ಯಗಳನ್ನು ಸರಿಯಾದ ರೀತಿಯಲ್ಲಿ ನೀಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ನಂತರ ಕುಶಾಲನಗರ ಪುರಸಭೆ ವ್ಯಾಪ್ತಿಯ ಸಾಯಿ ಬಡಾವಣೆಗೆ ಆಗಮಿಸಿ ಇಡೀ ಬಡಾವಣೆ ಜಲಾವೃತಗೊಂಡಂತಹ ಸ್ಥಳಗಳನ್ನು ಕುಶಾಲನಗರ ಪುರಸಭೆಯ ಮುಖ್ಯಾಧಿಕಾರಿ ಕೃಷ್ಣ ಪ್ರಸಾದ್ ಅವರೊಂದಿಗೆ ಚರ್ಚಿಸಿದರು. ನಂತರ ಬಡಾವಣೆಯ ನಿವಾಸಿಗಳು ತಮ್ಮ ಅಳಲನ್ನು ಸಂಸದರಾದ ಯದುವೀರ್ ಒಡೆಯರ್ ಅವರ ಬಳಿ ಹಂಚಿಕೊಂಡರು. ಕೆಲವು ಕಟ್ಟಡಗಳನ್ನು ಪರಿಶೀಲನೆ ಮಾಡಿದ್ದು, ಅದ್ರ ಜೊತೆಗೆ ಇಲ್ಲಿ ಸಾಯಿ ಬಡಾವಣೆ ಇದೆ, ಇಲ್ಲಿ ಅದನ್ನು ಕೂಡ ಭೇಟಿ ಕೊಟ್ಟಿದೆ. ಕಾರಣ ಇಲ್ಲಿ ಕೂಡ ಒಂದು ಪ್ರವಾಹ ಒಂದು ಉಂಟಾಗಿದೆ. ಹೆಚ್ಚು ನೀರು ಹಾರಂಗಿ ಕಡೆ ಮತ್ತು ಹೆಚ್ಚು ಮಳೆ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಕೂಡ ಒಂದು ಪ್ರವಾಹ ಆಗಿರೋ ಕಾರಣಕ್ಕಾಗಿ ಇಲ್ಲಿ ಭೇಟಿ ಕೊಟ್ಟಿದ್ವಿ. ಇಲ್ಲಿ ಆಡಳಿತದವರು ಸೂಕ್ತವಾದ ಕ್ರಮವನ್ನು ತಗೊಂಡಿದ್ದಾರೆ. ಆದರೂ ಸಹ ಇಲ್ಲಿ ಮಳೆ ಕಮ್ಮಿ ಆಗುವವರೆಗೂ ಇಲ್ಲಿ ಡ್ರೈನ್ ಔಟ್ ಆಗೋದು ಕಷ್ಟನೇ. ಯಾಕಂದರೆ ಇದು ಲೋ ಲೈನ್ ಇದೆ. ಲಾಂಗ್ ಟೈಮಲ್ಲಿ ಅಲ್ಲಿ ಪರಿಹಾರ ಕೊಡಬೇಕಾದ್ರೆ ಒಂದು ರಿಟೈನಿಂಗ್ ವಾಲ್ ಕೂಡ ನಿರ್ಮಾಣವನ್ನು ಮಾಡ್ತಾ ಇದ್ದೀವಿ. ಸರ್, ಕುಶಾಲನಗರ ವ್ಯಾಪ್ತಿಯಲ್ಲಿ ಈಗಾಗಲೇ ಭಾಳಷ್ಟು ಅನಧಿಕೃತ ಬಡಾವಣೆಗಳು ನಿರ್ಮಾಣವಾಗಿದೆ. ಇನ್ನೋಸೆಂಟ್ ಬೈಯರ್ಸ್ಗಳು ಭಾಳಷ್ಟು ಸೈಟ್ಗಳನ್ನ ಖರೀದಿ ಮಾಡಿಕೊಂಡು ಭಾಳಷ್ಟು ಇದು ದಿನನಿತ್ಯ ಮಳೆ ಬಂತಂದರೆ ಇದು ಪರಿತಾಪ ನಡೀತಾ ಇದೆ. ಸರ್, ಮುಂದಿನ ದಿನಗಳು ಯಾವ ರೀತಿ? ಲಾಂಗ್ ಟರ್ಮಲ್ಲಿ ನಾವು ಇಂಥ ಬಡಾವಣೆಗಳೆಲ್ಲ ಅದಕ್ಕೆ ಅನುಮತಿ ಕೊಡುವಾಗ ಸರಿಯಾಗಿ ಸೈಂಟಿಫಿಕ್ ಆಗಿ ಅವರು ಏನು ಪರಿಶೀಲನೆ ಮಾಡಿಬಿಟ್ಟು ಅವ್ರಿಗೆ ಇಂಥ ಒಂದು ಬಡಾವಣೆ ರಚಿಸುವಂಥದ್ದು ಕೆಲಸವನ್ನು ಮಾಡಬೇಕಾಗಿರೋದು ಭಾಳ ಮುಖ್ಯ. ಅದಕ್ಕಾಗಿ ನಾವು ಕೂಡ ಅದಕ್ಕೆ ಸಲಹೆಯನ್ನು ಕೊಡ್ತೀವಿ ಮತ್ತು ಅಲ್ಲಿ ಏನೇನು ನಮ್ಮ ಕಡೆಯಿಂದ ಕ್ರಮ ತಗೋಬೋದು ನಾವು. ಸರ್, ಕೇಂದ್ರದಿಂದ ಏನು ಪರಿಹಾರ ಕೊಡ್ತೀರಿ ಸರ್ ಇವಾಗ ಸಂತ್ರಸ್ತರಿಗೆ? NDMA ಫಂಡ್ ಇದೆ. ಸೊ ಅಲ್ಲಿ ಏನೇನು ಡ್ಯಾಮೇಜ್ ಆಗಿದೆ ಅದಕ್ಕೆ ನೇರ ಅವ್ರ ಖಾತೆಗೆ ಇದು ನೇರವಾಗಿ ಅದು ಹಣ ಕೊಡ್ತಾರೆ. ಸೊ ಅದೆಲ್ಲನೂ ಕೂಡ ಅವ್ರು ದಾಖಲೆಗಳು ಕೊಟ್ಟಿದ್ದಾರೆ. ಅದು 2-3 ದಿನದಲ್ಲಿ ಬರುತ್ತೆ ಅಂತ ಇಲ್ಲಿ ತಹಸೀಲ್ದಾರ್ ಅವರು ಹೇಳಿದ್ದಾರೆ. ಥ್ಯಾಂಕ್ ಯು ಸರ್. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗಕೋಟಿ, ಕುಶಾಲನಗರ. ಕೊಡಗು ಜಿಲ್ಲೆಯಲ್ಲಿ 6 ದಿನಗಳಿಂದ ಸುರಿಯುತ್ತಿರುವ ಭಾರಿ ಮಳೆಗೆ ಕುಶಾಲನಗರ ತಾಲೂಕು ವ್ಯಾಪ್ತಿಯ ಸಾಯಿ ಬಡಾವಣೆ, ಕುವೆಂಪು ಬಡಾವಣೆ, ಇಂದಿರಾ ಬಡಾವಣೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಕೊಡಗು ಜಿಲ್ಲೆಯಲ್ಲಿ 6 ದಿನಗಳಿಂದ ಧಾರಾಕಾರ ಮಳೆ ಸುರಿಯುತ್ತಿದ್ದು ನೀರಿನ ಪ್ರಮಾಣ ಅಧಿಕವಾಗುತ್ತಿದ್ದು ಎತ್ತ ನೋಡಿದರೂ ಜಲಾವೃತಗೊಂಡ ಪ್ರದೇಶ ಕಣ್ಣು ಮುಂದೆ ಕಾಣುತ್ತಿದೆ. ಎತ್ತ ನೋಡಿದರೂ ನೀರು ನೀರು ನೀರು. ಆಕಾಶದತ್ತ ಮುಖ ಮಾಡಿದರೆ ಮಳೆ ಮಳೆ. ಮಳೆರಾಯನ ಆರ್ಭಟಕ್ಕೆ ತತ್ತರಿಸಿ ಹೋಗುತ್ತಿದೆ. ಈ ಮಳೆಯಿಂದ ಜಲಾಶಯಗಳು ಹಾಗೂ ಕೆರೆಕಟ್ಟೆಗಳು ಹಾಗೂ ನದಿಗಳು ಮೈದುಂಬಿ ಹರಿಯುತ್ತಿದೆ. ಕುಶಾಲನಗರ ತಾಲೂಕಿನ ಪಟ್ಟಣ ವ್ಯಾಪ್ತಿಯಲ್ಲಿರುವ ಕಾವೇರಿ ನದಿಯು ಮೈದುಂಬಿ ಹರಿಯುತ್ತಿದ್ದು ವಿವಿಧ ಬಡಾವಣೆಗಳು ಸೇರಿದಂತೆ ಹೊಲ, ಗದ್ದೆ, ತೋಟಗಳು ಸಂಪೂರ್ಣವಾಗಿ ಜಾಗೃತಗೊಂಡಿದ್ದು ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಾಗಿದೆ. ವಿವಿಧ ಬಡಾವಣೆಗಳಾದ ಸಾಯಿ ಬಡಾವಣೆ, ಕುವೆಂಪು ಬಡಾವಣೆ, ಬೈಚನಹಳ್ಳಿ, ಇಂದಿರಾ ಬಡಾವಣೆ ಹೀಗೆ ನದಿ ತೀರದಲ್ಲಿರುವ ಬಡಾವಣೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಇದನ್ನು ಗಮನಿಸಿದ ಜಿಲ್ಲಾಡಳಿತ ಹಾಗೂ ತಾಲೂಕು ಆಡಳಿತ ವತಿಯಿಂದ ನದಿ ತೀರದಲ್ಲಿರುವ ಜನರು ಸ್ಥಳಾಂತರಗೊಳ್ಳುವಂತೆ ಸೂಚನೆ ನೀಡಿದ್ದಾರೆ. ಈಗಾಗಲೇ ಕೆಲವರು ಮನೆಗಳನ್ನ ಖಾಲಿ ಮಾಡಿ ಸಂಬಂಧಿಕರ ಮನೆಗಳಿಗೆ ತೆರಳುತ್ತಿದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ಕುಶಾಲನಗರದ ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯರ್ ಅವರು ಪ್ರತಿ ಬಡಾವಣೆಗಳಿಗೆ ಭೇಟಿ ನೀಡಿ ಪರಿಶೀಲಿಸುತ್ತಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಓಂ ಶಿಹಾನಿ, ಕುಶಾಲನಗರ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ಕುಶಾಲನಗರ ತಾಲೂಕಿನ ಹಾರಂಗಿ ಜಲಾಶಯದ ನೀರಿನ ಪ್ರಮಾಣ ಏರಿಕೆಯಾಗುತ್ತಿದ್ದು ಡ್ಯಾಂನ ಭದ್ರತೆಗಾಗಿ 20,000 ಕ್ಯೂಸೆಕ್ ನೀರನ್ನು ನದಿಗೆ ಬಿಡಲಾಗಿದೆ. ಕೊಡಗು ಜಿಲ್ಲೆಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನೀರಿನ ಪ್ರಮಾಣ ಏರಿಕೆಯಾಗುತ್ತಿದ್ದು ನದಿ ಕೆರೆಗಳು ಸಂಪೂರ್ಣವಾಗಿ ಭರ್ತಿಗೊಳ್ಳುತ್ತಿದೆ. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಾಗುತ್ತಿದ್ದು ನೀರಿನ ಪ್ರಮಾಣ ದಿನದಿಂದ ದಿನಕ್ಕೆ ಏರಿಕೆಯಾಗುತ್ತಿದ್ದ ಬೆನ್ನಲ್ಲೇ ಹಾರಂಗಿ ಜಲಾಶಯ ಕೂಡ ಸಂಪೂರ್ಣವಾಗಿ ನೀರಿನ ಪ್ರಮಾಣ ಏರಿಕೆಯಾಗುತ್ತಿದ್ದು ಹಾರಂಗಿಯ ಜಲಾಶಯದ ಭದ್ರತೆಯ ಸಲುವಾಗಿ ಹಾರಂಗಿ ಜಲಾಶಯದಿಂದ 20,000 ಕ್ಯೂಸೆಕ್ಸ್ ನೀರನ್ನ ನದಿಗೆ ಬಿಡಲಾಗುತ್ತಿದೆ. ಹಾಗಾಗಿ ಜಲಾಶಯದ ವೀಕ್ಷಣೆಗಾಗಿ ಸ್ಥಳೀಯರು, ಪ್ರವಾಸಿಗರು ದಂಡು ದಂಡಾಗಿ ಧಾವಿಸಿ ಹಾರಂಗಿ ಜಲಾಶಯದಿಂದ ಬಿಡಲಾದ ನೀರನ್ನ ವೀಕ್ಷಿಸುತ್ತಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಧನ್ಯ, ಕುಶಾಲನಗರ.
ಕ್ಯಾರ್ಪೇಟೆ ಪಟ್ಟಣದ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕೆಆರ್ಪೇಟೆ ಪಟ್ಟಣದ ಹೊರವಲಯದ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ವಿಶೇಷ ಪೂಜಾ ಪುರಸ್ಕಾರಗಳು, ಅಭಿಷೇಕ ನಡೆದವು. ಬೆಣ್ಣೆ ಅಲಂಕಾರದಲ್ಲಿ ತಾಯಿ ಚೌಡೇಶ್ವರಿ ಅಮ್ಮನವರು ಕಂಗೊಳಿಸಿದರು. ಸಾವಿರಾರು ಭಕ್ತಾದಿಗಳು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಂಬೆಹಣ್ಣಿನ ಆರತಿ ಬೆಳಗಿಸಿ ಸಂಭ್ರಮಿಸಿದರು. ವೇದ ಬ್ರಹ್ಮ ಸಾಂಸ್ಕೃತಿಕ ಸಂಘಟಕ ಶ್ರೀ ರವಿಶಾಸ್ತ್ರಿಯವರು ಪೂಜಾ ವಿಧಿವಿಧಾನಗಳ ನೇತೃತ್ವ ವಹಿಸಿದರು. ಮುಂಜಾನೆಯಿಂದಲೇ ಆರಂಭವಾದ ಪೂಜಾ ಪುರಸ್ಕಾರಗಳಲ್ಲಿ ಸಾವಿರಾರು ಭಕ್ತಾದಿಗಳು ಭಾಗವಹಿಸಿ ಭಕ್ತಿ ನಮನ ಸಲ್ಲಿಸಿ ಮೊಸರನ್ನ ಪುಳಿಯೋಗರ ಪ್ರಸಾದ ಸ್ವೀಕರಿಸಿದರು. ಶ್ರೀ ನೇಕಾರ ತೊಗಟವೀರ ಸೇವಾ ಟ್ರಸ್ಟ್ ಅಧ್ಯಕ್ಷ ಎಚ್ಎಂ ಚಂದ್ರಶೇಖರ್, ಗೌರವ ಅಧ್ಯಕ್ಷ ನಾಗರಾಜ ಶೆಟ್ಟಿ, ಕಾರ್ಯದರ್ಶಿ ಸುರೇಶ್, ಪರಿಮಳ, ನಾಗರತ್ನ, ಸಿದ್ದಪ್ಪ ಶೆಟ್ಟಿ, ಕೆಎಸ್ ಮಧುಸೂದನ್, ಕೆಎಚ್ಆರ್ ಚಂದ್ರಶೇಖರ್, ಲಕ್ಷ್ಮೀ ಜಯರಾಮ್, ಲಲಿತಾ ಕುಮಾರ್, ಲಕ್ಷ್ಮಣ, ಪೊಲೀಸ್ ಮಹದೇವಯ್ಯ ಸೇರಿದಂತೆ ಸಾವಿರಾರು ಜನರು ಭಾಗವಹಿಸಿದರು. ಹರಿಹರ ಓಂ ಶ್ರೀ ಚೌಡೇಶ್ವರಿ ದೇವತಾಭ್ಯೋ ನಮಃ. ಇವತ್ತು ಎರಡನೆಯ ಆಷಾಢ ಶುಕ್ರವಾರದ ಪ್ರಯುಕ್ತ ಕೆಆರ್ಪೇಟೆಯ ಹೇಮಗಿರಿ ರಸ್ತೆಯಲ್ಲಿರುವ ಶ್ರೀ ಚೌಡೇಶ್ವರಿ ದೇವಿಗೆ ವಿಶೇಷವಾದ ಜಲಾಭಿಷೇಕ, ಕ್ಷೀರಾಭಿಷೇಕ, ಪಂಚಾಮೃತ ಅಭಿಷೇಕ ಹಾಗೂ ಬೆಣ್ಣೆಯ ಅಲಂಕಾರವನ್ನು ಮಾಡಿರುತ್ತೇವೆ. ಮತ್ತು ಇವತ್ತಿನ ದಿನ ಅನ್ನ ಪ್ರಸಾದ ಇರುತ್ತದೆ. ಆದ್ದರಿಂದ ಭಕ್ತಾದಿಗಳು ಮುಂದಿನ ಶುಕ್ರವಾರಗಳ ಪ್ರಯುಕ್ತ ಬಂದು ದೇವಿ ಕೃಪೆಗೆ ಪಾತ್ರರಾಗಬೇಕೆಂದು ವಿನಂತಿ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಕೆಆರ್ ನೀಲಕಂಠ, ಕೆಆರ್ಪೇಟೆ. ಕುಶಾಲನಗರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಗೊಂದಿಬಸವನಹಳ್ಳಿ ಗ್ರಾಮದಲ್ಲಿರುವ ರೊಂಡೆಕೆರೆ ಒಡೆದು ಹೋದ ಪರಿಣಾಮ ಕಾರು ಮತ್ತು ಮಾಲೀಕರ ಸಂಘದ ಬಡಾವಣೆಗೆ ನೀರು ನುಗ್ಗಿದೆ. ಕೊಡಗು ಜಿಲ್ಲೆಯ ಕುಶಾಲನಗರ ತಾಲೂಕಿನ ಪುರಸಭೆ ವ್ಯಾಪ್ತಿಯ ಗೊಂದಿಬಸವನಹಳ್ಳಿ ಗ್ರಾಮದಲ್ಲಿರುವ ರೊಂಡೆಕೆರೆ ಒಡೆದು ಹೋದ ಪರಿಣಾಮ ಪುರಸಭೆ ವ್ಯಾಪ್ತಿಯ ಕಾರು ಹಾಗೂ ಚಾಲಕರ ಸಂಘದ ಬಡಾವಣೆಗೆ ನುಗ್ಗಿದ ಕೆರೆಯ ನೀರು ಸಂಪೂರ್ಣವಾಗಿ ಜಲಾವೃತಗೊಳ್ಳುತ್ತಿದ್ದಂತೆ ಸುಮಾರು 10ಕ್ಕೂ ಮನೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿದೆ. ಅಲ್ಲದೆ ಕೆರೆ ಹೊಡೆದು ಹೋದ ವಿಷಯ ತಿಳಿಯುತ್ತಿದ್ದಂತೆ ಗೊಂದಿಬಸವನಹಳ್ಳಿ ಗ್ರಾಮದ ನಿವಾಸಿಗಳು ಕೈಯಲ್ಲಿ ಕೋಲು ಹಿಡಿದು ಕತ್ತಿಯನ್ನು ಹಿಡಿದು ಮೀನು ಹಿಡಿಯಲು ಮುಂದಾದ ಘಟನೆ ನಡೆದಿದೆ. ಒಂದು ಕಡೆ ನದಿ ತೀರದ ಜನತೆ ಪುನರ್ವಸು ಮಳೆಯ ರುದ್ರ ನರ್ತನಕ್ಕೆ ಪ್ರಾಣ ಸಂಕಟ ಸಮೀಪಿಸುತ್ತಿದೆ. ಗೊಂದಿಬಸವನಹಳ್ಳಿ ಕೆರೆ ಹೊಡೆದು ಸ್ಥಳೀಯ ಯುವಕರ ಮನೆಯಲ್ಲಿ ಮೀನೂಟಕ್ಕೆ ತಯಾರಿಗೆ ಮುಂದಾಗಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ಕುಶಾಲನಗರ ತಾಲೂಕು ತಹಶೀಲ್ದಾರ್ ಕಿರಣ್ ಜಿ ಗೌರಯ್ಯರವರು ಪರಿಶೀಲಿಸಿದರು. ನಂತರ ಕುಶಾಲನಗರ ತಾಲೂಕಿನ ಪೊಲೀಸ್ ಉಪಾಧೀಕ್ಷಕರಾದ ಗಂಗಾಧರಪ್ಪ ಹಾಗೂ ಕುಶಾಲನಗರ ಟೌನ್ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕರಾದ ಪ್ರಕಾಶ್, ಗ್ರಾಮಾಂತರ ವೃತ್ತ ನಿರೀಕ್ಷಕರಾದ ಕೆ ರಾಜೇಶ್ ಮತ್ತು ಕುಶಾಲನಗರ ಗ್ರಾಮಾಂತರ ಪೊಲೀಸ್ ಠಾಣಾ ಅಧಿಕಾರಿಯಾದ ಮೋಹನ್ ರಾಜ್ ರವರು ಭೇಟಿ ನೀಡಿ ಕಟ್ಟೆ ಹೊಡೆದ ಪ್ರದೇಶದಲ್ಲಿ ಸೂಕ್ತ ರಕ್ಷಣೆಗೆ ಮುಂದಾಗಿದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ಎಂ ರಘುಕೋಟಿ, ಕುಶಾಲನಗರ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಗೆ ಸಾಯಿ ಬಡಾವಣೆ, ಕುವೆಂಪು ಬಡಾವಣೆ, ಇಂದಿನ ಬಡಾವಣೆಗಳು ಸಂಪೂರ್ಣವಾಗಿ ಜಲಾವೃತಗೊಂಡಿವೆ. ಕೆಆರ್ಪೇಟೆ ಪಟ್ಟಣದ ಚೌಡೇಶ್ವರಿ ಅಮ್ಮನವರ ದೇವಾಲಯದಲ್ಲಿ ಆಷಾಢ ಶುಕ್ರವಾರದ ಅಂಗವಾಗಿ ವಿಶೇಷ ಪೂಜೆ ಸಲ್ಲಿಸಲಾಯಿತು. ಕುಶಾಲನಗರ ತಾಲೂಕು ವ್ಯಾಪ್ತಿಯಲ್ಲಿ ಧಾರಾಕಾರ ಮಳೆಯಿಂದಾಗಿ ಮನೆ ಕಳೆದುಕೊಂಡ ಸಂತ್ರಸ್ತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ ಮೈಸೂರು ಕೊಡಗು ಸಂಸದರಾದ ಯದುವೀರ್ ಒಡೆಯರವರು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ, ಮಾಹಿತಿ, ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.